ಟಿಡಿ ಒಟ್ಟು 5 ಬ್ರಾಂಚ್ಗಳಿದೆ ಬೆಂಗಳೂರಲ್ಲಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ನಾನು ಏಪ್ರಿಲ್ ಬ್ಯಾಚಲ್ಲಿ ಗೋಲ್ಡ್ ಕೋರ್ಸ್ ಮುಗಿಸಿರೋದು. ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ. ನಮ್ಮ ಲಾಸ್ ಮ್ಯಾಕ್ಸಿಮೈಸ್ ಆಗಿ ಕಮ್ಮಿ ಮಾಡ್ತಾರೆ. ಏನನ್ನತ್ತೆ ಮಾರ್ಕೆಟ್ ಇವತ್ತು ಬೇರಿಶ್ ಮಾರ್ಕೆಟ್ ಇದೆ. ಅಬೌಟ್ 2.5K ಮಾಡಿದ್ದೀನಿ. ಸರ್ದು ಕ್ಲಾಸ್ ಇರೋದ್ರಿಂದ ಸ್ವಲ್ಪ ಬ್ರಷ್ ಅಪ್ ಆಗಬೇಕಲ್ಲ. ಲರ್ನಿಂಗ್ ಒಂದು ಸೈಡು, ಈ ಕಡೆ ಟ್ರೇಡಿಂಗ್ ಇನ್ನೊಂದು ಸೈಡ್. ನಾಲೆಡ್ಜ್ನ ಹಂಚಿದಾಗಲೇ ನಮಗೂ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಅವ್ರು ಅದರಲ್ಲಿ ಪ್ರಾಫಿಟ್ ಮಾಡಿದಾಗ ಸಿಗೋಂಥ ಖುಷಿ ಇದೆ ಅಲ್ವಾ, ಅದಕ್ಕಿಂತ ದೊಡ್ಡ ರಿವಾರ್ಡ್ ಏನಿಲ್ಲ. ನನಗೆ ಸರ್ದು ಸೆಷನ್ ಇಷ್ಟ ಆಯಿತು. ಕಲಿಯೋವರೆಗೂ ಬಿಡೋದೇ ಇಲ್ಲ. ದಿಸ್ ಮೈಟ್ ಬಿ ದಿ ನಂಬರ್ 1 ಸರ್. ನಮಸ್ಕಾರ ವೀಕ್ಷಕರೇ, ಕಳೆದ 3-4 ಎಪಿಸೋಡ್ನಲ್ಲಿ ಟಿಡಿ ಅಕಾಡೆಮಿಯ ಸಂಸ್ಥಾಪಕರಾದಂಥ ಮನೋಜ್ ಸರ್ ಅವರು ಸಾಕಷ್ಟು ನಿಮಗೆ ಇನ್ಫಾರ್ಮೇಷನ್ ಅನ್ನು ಕೊಟ್ಟರು. ಈ ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಟ್ರೇಡಿಂಗ್ ಮಾಡಬೇಕು ಅನ್ನೋವಂಥದ್ದು, ಜೊತೆಗೆ ಶೇರ್ ಬೈ ಮಾಡೋವಂಥದ್ದಾಗಲಿ ಅಥವಾ ಪ್ರಾಫಿಟ್ ಹೇಗೆ ಮಾಡುವಂಥದ್ದು, ಜೊತೆಗೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಮಗಿರುವಂಥ ತಪ್ಪು ಕಲ್ಪನೆಗಳ ಬಗ್ಗೆ ತಮಗೆ ಕಂಪ್ಲೀಟ್ ಆದಂಥ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದು. ಇದೀಗ ಅವರು ಲಾಸ್ಟ್ ಟೈಮ್ ಎಪಿಸೋಡ್ನಲ್ಲಿ ಹೇಳ್ತಾ ಇದ್ರು, ಒಂದು 25,000ಕ್ಕೂ ಹೆಚ್ಚಿನ ಜನ ಸ್ಟೂಡೆಂಟ್ಸ್ಗಳು ನಮ್ಮಿಂದ ಟ್ರೈನ್ ಅಪ್ ಆಗಿ ಈಗ ಆಲ್ರೆಡಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಇವತ್ತು ನಾವು ರಾಜಾಜಿನಗರದಲ್ಲಿರುವಂಥ ಅವರ ಮೈನ್ ಬ್ರಾಂಚ್, ಟಿಡಿ ಒಟ್ಟು 5 ಬ್ರಾಂಚ್ಗಳಿದೆ ಬೆಂಗಳೂರಲ್ಲಿ. ಅದರಲ್ಲಿ ಮೈನ್ ಬ್ರಾಂಚ್ ರಾಜಾಜಿನಗರ ಮೋದಿ ಆಸ್ಪತ್ರೆಯ ಬಳಿ ಇರುವಂತಹ ಒಂದು ಬ್ರಾಂಚ್ಗೆ ಬಂದಿದ್ದೀವಿ. ಇಲ್ಲಿಗ ಖುದ್ದು ಇಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ, ಟ್ರೇಡಿಂಗ್ ಅನ್ನ ಮಾಡ್ತಿದ್ದಾರೆ. ಅವ್ರನ್ನೇ ಮಾತಾಡಿಸಿ ಮನೋಜ್ ಸರ್ ಹೇಳಿರುವಂಥದ್ದು ಎಷ್ಟು ಮಟ್ಟಿಗೆ ನಿಜ, ಸ್ಟೂಡೆಂಟ್ಸ್ಗಳು ಕಲ್ತಿರುವಂಥದ್ದೇನು, ನಿಜವಾಗ್ಲೂ ಕೂಡ ಅವ್ರು ಪ್ರಾಫಿಟ್ ಅನ್ನ ಮಾಡ್ತಿದ್ದಾರೆ, ಅದೆಲ್ಲವನ್ನ ಕೂಡ ಈ ಒಂದು ರಿಯಾಲಿಟಿ ಚೆಕ್ ಮೂಲಕ ಮಾಡೋಣ. ಸದ್ಯ ನಾನೀಗ ಟಿಡಿ ಆಫೀಸ್ನ ಎಂಟ್ರೆನ್ಸ್ ನಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು ನನ್ನ ಲೆಫ್ಟ್ ಸೈಡ್ ನಲ್ಲೇ ಸಾಕಷ್ಟು ಜನ, ಈಗ ನೀವು ಈ ಟಿವಿನಲ್ಲಿ ನೋಡ್ತಾ ಇರ್ತೀರಾ, ಶೇರ್ ಮಾರ್ಕೆಟ್ ಇದ್ದ ಒಂದು ವಿಜುವಲ್ಸ್ ತೋರಿಸಿದಾಗ ಹೇಗೆ ಗಿಜಿ 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 ಅಂತ ಇರ್ತಾರೆ ಅಂತ ಹೇಳಿ, ಅದೇ ರೀತಿಯಾಗಿ ಇಲ್ಲೂ ಕೂಡ ಅದೇ ರೀತಿಯಾದಂಥ ವಾತಾವರಣ ಇದೆ. ಸಾಕಷ್ಟು ಜನ ಈಗ ಆಲ್ರೆಡಿ ಒಂದು 18-20 ವರ್ಷದಿಂದ ಹಿಡಿದು 50-60 ವರ್ಷದವರೆಗೂ ಕೂಡ ಇಲ್ಲಿ ಎಲ್ಲರೂ ಕೂಡ ಟ್ರೇಡಿಂಗಲ್ಲಿ, ಆನ್ಲೈನ್ ಟ್ರೇಡಿಂಗಲ್ಲಿ ಕಲ್ತ್ಕೊಡುವಂಥದ್ದು, ಶೇರ್ನ ಬೈ ಮಾಡುವಂಥದ್ದು, ಸೊ ಟ್ರೇಡಿಂಗನ್ನು ಮಾಡುವಂಥದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಸಾಕಷ್ಟು ಜನ ಇದ್ದಾರೆ. ಸರ್ ಒಬ್ರು ಇದ್ದಾರೆ, ಮಾತನಾಡ್ಸೋಣ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ದರ್ಶನ್ ಅಂತ. ದರ್ಶನ್ ಅವರೇ, ಸೊ ಎಷ್ಟು ತಿಂಗಳಿಂದ ಇಲ್ಲಿ ಬಂದಿದ್ದೀರಾ ಸರ್ ತಾವು? ಸರ್ ನಾನು ಏಪ್ರಿಲ್ ಬ್ಯಾಚಲ್ಲಿ ಗೋಲ್ಡ್ ಕೋರ್ಸ್ ಮುಗಿಸಿರೋದು. ಇವಾಗ ಡೈಮಂಡ್ ಕೋರ್ಸ್ ಮತ್ತು ಮೆಂಟರ್ಶಿಪ್ ಜಾಯ್ನ್ ಆಗಿದ್ದೀನಿ. ಸೊ ಗೋಲ್ಡ್ ಕೋರ್ಸ್ ಚೆನ್ನಾಗಿತ್ತು, ಸ್ಟ್ರಾಟಜೀಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಒಂದು 2 ಮಂತ್ಸ್ ಅದ್ರ ಮೇಲೆ ಟೆಸ್ಟ್ ಮಾಡಿದೆ ನಾನು ಪ್ರಾಕ್ಟಿಕಲ್ ಆಗಿ. ಸೊ ಅದರ P&L ತುಂಬ ಚೆನ್ನಾಗಿ ವರ್ಕ್ ಆಯಿತು, ನನಗೆ ಪ್ರಾಫಿಟ್ಸ್ ಬಂತು. ಸೊ ಇನ್ನೂ ಸ್ವಲ್ಪ ಹೆಚ್ಚದಾಗಿ ಕಲಿಯೋಣ ಅಂತ ಡೈಮಂಡ್ ಕೋರ್ಸಿಗೆ ಜಾಯ್ನ್ ಆದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಲಾಸ್ನ ಕಮ್ಮಿ ಮಾಡ್ಕೊಂಡು ಪ್ರಾಫಿಟ್ನ ಮ್ಯಾಕ್ಸಿಮಮ್ ಹೆಂಗೆ ಮಾಡೋದು ಸ್ಟಾಕ್ ಮಾರ್ಕೆಟ್, ಅದು ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡೋದು. ಸೊ ಅದು ತುಂಬ ಚೆನ್ನಾಗಿ ಹೆಡ್ಜಿಂಗ್ ಸ್ಟ್ರಾಟಜೀಸ್ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಇದುವರೆಗೂ ಎಷ್ಟು ಪ್ರಾಫಿಟ್ ಮಾಡಿದ್ದೀರಾ ಅಂತ ಏನಾದ್ರು ರಿವೀಲ್ ಮಾಡ್ಬೋದಾ ಸರ್? ಸರ್ ಮಾಡ್ಬೋದು. ನಾನು ಈಕ್ವಿಟಿ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡಿರೋದು ನಿಮ್ಗೆ P&L ತೋರಿಸ್ಬೇಕು ಅಂದರೆ ಆಲ್ಮೋಸ್ಟ್ 1.5 lakhs ಹತ್ರ ಮಾಡಿದ್ದೀನಿ. ಏಪ್ರಿಲಿಂದನೇ ಸರ್ ಹತ್ರ ಕಲ್ತ್ಕೊಂಡು ಹೋದ್ಮೇಲೆ ಏಪ್ರಿಲ್ ಬ್ಯಾಚಿಂದನೇ ತೋರಿಸ್ತೀನಿ ನಾನು. ಓವರ್ ಆಲ್ ಪ್ರಾಫಿಟ್ ಏಪ್ರಿಲಿಂದ ಇದುವರೆಗೂ 1,42,000 ಆಗ್ತಾ ಇದೆ. ಇದು ಈಕ್ವಿಟಿ ಮಾರ್ಕೆಟ್. ಹಾಂ, ಮತ್ತೆ ಇನ್ನು ತುಂಬಾ ಏನೇನು ನೋಟ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ರೆ ಸರ್, ಏನು ಸರ್ ಇದು? ಇದು ಈಕ್ವಿಟಿ ಮಾರ್ಕೆಟ್ ಅನಲೈಸ್ ಮಾಡೋದಕ್ಕೆ ನೋಟ್ಸ್, ಹೇಗೆ ಸೆಲೆಕ್ಟ್ ಮಾಡಬೇಕು, ಸ್ಟಾಕ್ ಸೆಲೆಕ್ಷನ್, ಆ ಥರ ಇದು ನೋಟ್ಸ್. ಇದು ಬಿಟ್ಟು ನಾನು ಇಲ್ಲಿ ಡೈಮಂಡ್ ಕ್ಲಾಸಿಗೆ ಬಂದ್ಮೇಲೆ ಕಲ್ತಿರೋದು ಆಪ್ಷನ್ಸಲ್ಲಿ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಸೊ ಅದನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀನಿ. ಇದು ಟ್ರಯಲ್ ಮಾಡ್ತಾ ಇದ್ದೀನಿ, ಇದು ಟೆಸ್ಟಿಂಗ್ ಸ್ಟ್ರಾಟಜೀಸ್ನ. ಸೊ ಸ್ಟ್ರಾಟಜಿ ಟೆಸ್ಟಿಂಗ್ ಮಾಡಿದಾಗಲೇ ನನಗೆ ಲಾಸ್ಟ್ ವೀಕ್ ಬಂದಿರೋ ಪ್ರಾಫಿಟ್ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದೆಲ್ಲ ಸ್ಟ್ರಾಟಜಿ ಟೆಸ್ಟ್ ಮಾಡಿರೋದು. ನನಗೆ ಈ ಲಾಸ್ಟ್ ವೀಕ್ ಬಂದಿರೋ ಪ್ರಾಫಿಟ್ಟು 13,000. ಇದು ಡಮ್ಮಿ, ಬಟ್ ಸ್ಟ್ರಾಟಜಿ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಲ್ಲ ಅಂತ ಟೆಸ್ಟ್ ಮಾಡಕ್ಕೆ ಹೇಳ್ತಾರೆ ಫಸ್ಟ್ ನಮಗೆ. ಸೊ ಆ ಟೆಸ್ಟಿಂಗಲ್ಲಿ ನಮ್ಗೆ ಕರೆಕ್ಟ್ ಆದರೆ ನಾವು ನೆಕ್ಸ್ಟ್ ಲೆವೆಲ್ ಮುಂದಕ್ಕೆ ಹೋಗ್ತೀವಿ. ಸೊ ಆ ಟೆಸ್ಟಿಂಗಲ್ಲೂ ಕೂಡ ನಂಗೆ ಲಾಸ್ಟ್ ವೀಕ್ 13,000 ಬಂದಿದೆ. ಇದು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗಲ್ಲಿ ಕಂಪ್ಲೀಟ್ ಹೆಡ್ಜಿಂಗ್. ಇನ್ನು ಈ ಟಿಡಿ ಅಕಾಡೆಮಿಲಿ ಟೀಚ್ ಮಾಡೋದ್ರ ಬಗ್ಗೆ, ನಿಮ್ಗಾಗಿರೋ ಉಪಯೋಗದ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ ನನ್ನ ಹತ್ರ ಕೊಟ್ಟಿರೋ ಪ್ರಾಫಿಟ್ಸೇ ಅದಕ್ಕೆ ಆನ್ಸರ್. ನಾನು ಬಾಯಲ್ಲಿ ವರ್ಡ್ಸಲ್ಲಿ ಹೇಳೋದಕ್ಕಿಂತ ನಂಬರ್ಸ್ ನಿಮ್ಗೆ ತೋರಿಸಿದ್ನಲ್ಲ, ಅದೇ ನಿಮಗೆ ಪ್ರೂಫ್ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಇದನ್ನ ಅವರು ತಮ್ಮ ಮಾತುಗಳಲ್ಲಿ ಹೇಳಲಿಲ್ಲ. ಏನಂದ್ರೆ ಈ ಶೇರ್ ಮಾರ್ಕೆಟ್ ಅಂದ್ರೆ ಅಂಕಿ ಅಂಶಗಳು, ನಂಬರಲ್ಲೇ ಆನ್ಸರ್ ಅನ್ನ ಕೊಟ್ಟಿದ್ದಾರೆ, ಎಷ್ಟು ಉಪಯೋಗ ಆಯ್ತು ಅಂತ ಹೇಳಿ. ಮತ್ತೊಬ್ರು ಇದ್ದಾರೆ. ಸರ್ ಸಾರಿ ಫಾರ್ ಡಿಸ್ಟರ್ಬೆನ್ಸ್, ಫುಲ್ ಮಾರ್ಕೆಟಲ್ಲಿ ಬ್ಯುಸಿ ಇದ್ದೀರಾ, ಹೇಗೆ ನಡೀತಿದೆ ಸರ್? ಏನು ತೋರಿಸ್ತಿದೆ ಇವತ್ತು ಮಾರ್ಕೆಟಲ್ಲಿ?
ಸರ್ ಮಾರ್ಕೆಟ್ ಇವತ್ತು ಬೇರಿಶ್ ಎಲ್ಲ ಇದೆ, ಕಂಟಿನ್ಯೂ ಆಗ್ತಿದೆ ಬಿಕಾಸ್ ಆಫ್ ಟುಮಾರೋ ಎಲೆಕ್ಷನ್ಸ್ ಬೇರೆ ಇದೆ. ಆಮೇಲೆ ಮಾರ್ಕೆಟ್ ಟ್ರೆಂಡ್ ಬೇರಿಶ್ ಎಲ್ಲ ಇದೆ. ಸೊ ವಿ ಆರ್ ಪ್ಲಾನಿಂಗ್ ಫಾರ್ ಬೇರಿಶ್ ಟ್ರೇಡ್ಸ್ ಓನ್ಲಿ. ನೀವು ಇಲ್ಲಿ ಬಂದು ಎಷ್ಟು ತಿಂಗಳಾಯ್ತು ಸರ್? ಸರ್ ನಾನು ಜುಲೈ ಬ್ಯಾಚ್ ಅಲ್ಲಿ ಗೋಲ್ಡ್ ಬ್ಯಾಚ್ ಜಾಯ್ನ್ ಆಗಿದ್ದು ಫ್ರೆಂಡ್ ರೆಕಮೆಂಡೇಶನ್ ಅಲ್ಲಿ. ಸೊ ತುಂಬಾ ಒಳ್ಳೆ ನಾಲೆಡ್ಜ್ ತಗೊಂತಾ ಇದೀನಿ ನಾನು. F&O ಆಗ್ಲಿ ಆಮೇಲೆ ಇಕ್ವಿಟೀಸ್ ಆಗ್ಲಿ ತುಂಬಾ ನಾಲೆಡ್ಜ್ ತಗೊಂತಾ ಇದೀನಿ. ತಾವು ಏನ್ ಅನ್ಕೊಂಡ್ ಬಂದಿದ್ದೀರಲ್ಲ ಅದೆಲ್ಲ ಆಗ್ತಿದ್ಯಾ ಸರ್ ಈಗ? ಹಾಂ ಸರ್, ನಮ್ಮ ಲಾಸ್ ಮ್ಯಾಕ್ಸಿಮೈಸ್ ಆಗಿ ಕಮ್ಮಿ ಮಾಡ್ತಾರೆ. ಸೊ ನಾವು ಪ್ರಾಫಿಟ್ ಯಾವ ಥರ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಇಕ್ವಿಟಿ ಮಾರ್ಕೆಟ್ ಆಗಲಿ ಎಲ್ಲ. ಹೌದು ಸರ್, ಟುಡೇ ನಾನು ಟ್ರೇಡ್ ತೊಗೊಂಡಿದ್ದೆ. ಸೊ ಇಟ್ಸ್ ಅರೌಂಡ್ 8K ಪ್ರಾಫಿಟ್ ಆಗಿದೆ. ಅರೌಂಡ್ 7.8. 7.8. ದಿನಕ್ಕೊಂದು 8,000 ಅಂದ್ರೆ ಬೇಜಾರಾಯ್ತಲ್ಲ. ಹೌದು ಹಿಂಗೆ ಆಗ್ಲಿ ಸರ್ ಮಾರ್ಕೆಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಇದು ಇವರ ಒಂದು ಅನುಭವ. ಇವತ್ತೊಂದು 8,000 ರೂಪಾಯಿವರೆಗೂ ಒಂದು ಪ್ರಾಫಿಟ್ ಮಾಡಿದೀವಿ ಅಂತ ತೋರಿಸಿದ್ದಾರೆ. ಮತ್ತೊಬ್ರು ಇದ್ದಾರೆ ಸರ್, ತುಂಬ ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ. ಸರ್ ಹೇಗಿದೆ ಸರ್ ಮಾರ್ಕೆಟ್? ಏನನ್ನತ್ತೆ ಮಾರ್ಕೆಟ್ ಇವತ್ತು? ಮಾರ್ಕೆಟ್ ಇವತ್ತು ಬೇರಿಶ್ ಇದೆ. ಓಕೆ, ನನ್ನ ಹೆಸರು ಅನಿಲ್ ಅಂತ. ನಾನು ಆಫ್ಟರ್ ರಿಟೈರ್ಮೆಂಟ್ ಬಂದು ಇಲ್ಲಿ ಕೂತಿರೋದು. ಹೌದು. ನಾವು ಸರ್ ಹತ್ರ ಕಳೆದ ಎಪಿಸೋಡ್ ಡಿಸ್ಕಸ್ ಮಾಡ್ತಿದ್ದೋ, ರಿಟೈರ್ಮೆಂಟ್ ಆಗಿರೋರಿಗೆ ಒಂದು 20-30 ಲಕ್ಷ ದುಡ್ಡು ಬಂದಿರುತ್ತೆ. ಆ ದುಡ್ಡನ್ನ ಬ್ಯಾಂಕ್ಗಳಲ್ಲಿ ಒಂದು ಬಡ್ಡಿ ಬರುತ್ತೆ ಅಂತ ಕಮ್ಮಿ ಬಡ್ಡಿಗೆ ಇಟ್ಟಿರ್ತಾರೆ. ಅಂಥವ್ರು ಫಿಕ್ಸೆಡ್ ಈ ಒಂದು ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟಲ್ಲಿ ಮಾಡ್ಬೋದು ಅಂತ. ಸೊ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಿ ಸರ್? ಅದೇ ಪ್ಲಾನ ಏನು ಸರ್? ಇಲ್ಲ, ನಾನು ಇನ್ನೂ ಇನ್ವೆಸ್ಟ್ ಮಾಡಿಲ್ಲ. ಈಗ ನಾನು ಜುಲೈಗೆ ಸೇರಿದ್ದೆ ಗೋಲ್ಡ್ ಕೋರ್ಸ್ಗೆ. ಅದಾದ್ಮೇಲೆ ಈಗ ಡೈಮಂಡ್ ಕೋರ್ಸ್ ನಡೀತಾ ಇದೆ. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಹೂಡಿಕೆ ಮಾಡೋಣ. ಸುಮ್ಮನೆ ಬ್ಲೈಂಡ್ಲಿ ಹೂಡಿಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅರ್ಥ ಆಯ್ತಾ? ಗೋಲ್ಡ್ ಕೋರ್ಸ್ ಮುಗೀತು, ಡೈಮಂಡ್ ಕೋರ್ಸ್ ನಡೀತಿದೆ. ಇನ್ನು 2 ವೀಕ್ಸ್ ಇದೆ ಡೈಮಂಡ್ ಕೋರ್ಸ್. ಅದೆಲ್ಲ ಆಗಲಿ, ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ವಿಲ್ ಗೋ ಹೆಡ್. ಇವತ್ತು ಬೇರಿಶ್ ಮಾರ್ಕೆಟ್ ಇದೆ. ಅಬೌಟ್ 2.5K ಮಾಡಿದ್ದೀನಿ. ಮಿಕ್ಕಿದ್ದು ಇವತ್ತು ಸಾಯಂಕಾಲ ಸರ್ದು ಕ್ಲಾಸ್ ಇರೋದ್ರಿಂದ ಸ್ವಲ್ಪ ಬ್ರಷ್ ಅಪ್ ಆಗಬೇಕಲ್ಲ, ಇಲ್ಲಾಂದ್ರೆ ಹೋಗಿ ಬ್ಲ್ಯಾಂಕಾಗಿ ಕೂತ್ಕೊಬೇಕಾಗತ್ತೆ ಕ್ಲಾಸಲ್ಲಿ. ಸೊ ಹಾಗಾಗಿ ಅದು ಇದು ಎರಡು ಒಟ್ಟಿಗೆ, ಲರ್ನಿಂಗ್ ಒಂದು ಸೈಡು, ಈ ಕಡೆ ಟ್ರೇಡಿಂಗ್ ಇನ್ನೊಂದು ಸೈಡ್. ಅಲ್ಲಿ ಹೇಗಿದೆ ಸರ್ ಇಲ್ಲಿ ಟೀಚಿಂಗು ಹೇಳ್ಕೊಡುವಂಥದ್ದು ಎಲ್ಲ ಅರ್ಥ ಆಗುತ್ತಾ? ನಾನು ಆ್ಯಕ್ಚುಲಿ ರಿಟೈರ್ಮೆಂಟ್ ಆದಮೇಲೆ ಏಪ್ರಿಲಲ್ಲಿ ರಿಟೈರ್ಡ್ ಆದೆ. ಆಮೇಲೆ ಅಪ್ ಟು ಜುಲೈ 3 ಮಂತ್ಸು ಬರೀ ವಿಡಿಯೋಸ್ ನೋಡ್ತಾ ಇದ್ದೆ. ಸೊ ನೋಡಿದ್ಮೇಲೆ ಇಲ್ಲಿಗೆ ಬಂದಮೇಲೆ ಅರ್ಥ ಆಯಿತು, ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಅಂತೆ. ಜುಲೈ ಟಿಲ್ ನವಂಬರ್ 4 ಮಂತ್ ನಾನು ಒಂದೇ ಕಡೆ ಇದ್ದೀನಿ ಅಂದರೆ ದಟ್ ವಿಲ್ ಓನ್ಲಿ ಆನ್ಸರ್ ಯುವರ್ ಕ್ವಶನ್, ಹೌ ಎಫಿಷಿಯಂಟ್ ಆ್ಯಂಡ್ ಹೌ ಎಫೆಕ್ಟಿವ್ TD ಅಕಾಡೆಮಿ ಇಸ್. ಇಲ್ಲಾಂದ್ರೆ ನಾನು 4 ತಿಂಗಳು ಕಳೆಯೋ ಅವಶ್ಯಕತೆ ಇರ್ತಿರ್ಲಿಲ್ಲ ಇಲ್ಲಿ ಅಲ್ಲವ್ರ. ಥ್ಯಾಂಕ್ ಯು ಸರ್. ಇದಿಷ್ಟು ಸರ್ ಹೇಳ್ತಿರೋದು. ಈಗ ಆಲ್ರೆಡಿ 4 ತಿಂಗಳಾಗಿದೆ ನಾನು ಬಂದು. ಒಂದಷ್ಟು ರಿಟೈರ್ಮೆಂಟ್ ಆಗಿದೆ, ಒಂದಷ್ಟು ದುಡ್ಡಿದೆ, ಅದನ್ನೆಲ್ಲನೂ ಕೂಡ ಇನ್ವೆಸ್ಟ್ ಮಾಡಬೇಕು. ಬಟ್ ಮಾಡೋಕ್ಕಿಂತ ಮುಂಚೆ ಯಾರೋ ಹೇಳಿದ್ರು ಅಂತ ಬೇಡ, ಫಸ್ಟ್ ನಾನು ಕಲ್ತ್ಕೊಳ್ಳೋಣ ಮಾರ್ಕೆಟ್ ಹೇಗಿದೆ, ನಾನು ಹೇಗೆ ಇಂಡಿವಿಜುವಲ್ ಆಗಿ ಆಪ್ರೇಟ್ ಮಾಡಬೇಕು, ಶೇರ್ಸ್ನ ಹೇಗೆ ಬೈ ಮಾಡಬೇಕು, ಇವೆಲ್ಲವನ್ನ ಕೂಡ ನಾನು ಈಗ ಕಲಿತಾ ಇದ್ದೀನಿ. ಈಗ 4 ತಿಂಗಳಾಗಿದೆ, ಇನ್ನೂ ಕೂಡ ಸ್ವಲ್ಪ ದಿನಗಳ ಕಾಲ ಕೋರ್ಸ್ ಇದೆ. ಅದು ಮುಗಿಸ್ಕೊಂಡು ನಾನೇ ಓನ್ ಆಗಿ ಟ್ರೇಡ್ ಮಾಡಬೇಕು ಅನ್ನುವಂಥ ಆಸಕ್ತಿನ ತೋರಿಸಿರುವಂಥದ್ದು. ಸೊ ನೋಡ್ತಾ ಇದ್ದೀರಾ, ಇಲ್ಲಿರೋವಂಥವ್ರೆಲ್ಲರೂ ಕೂಡ ಅದೇ ಈಗ ಆಲ್ರೆಡಿ ಕಲಿತು ಈಗ ಹಿಂದೆಗಡೆ ಕ್ಲಾಸ್ ರೂಮ್ ಸಪ್ರೇಟ್ ಇದೆ. ಸೇಮ್ ನೀವು ಈ ಟೀಚಿಂಗ್ ಕ್ಲಾಸ್ ಏನೆಲ್ಲ ಹೋಗ್ತಿರಲ್ಲ ಕೋಚಿಂಗ್ ಕ್ಲಾಸ್ಗೆ ಅಂತ ಅಂದ್ಬಿಟ್ಟು, ಸೇಮ್ ಅದೇ ರೀತಿಯಾದಂಥ ಕ್ಲಾಸ್ಗಳಿರುತ್ತೆ. ಸೊ ಈ ಕ್ಲಾಸ್ ಏನಿದೆ ಅದರ ಬ್ಯಾಕ್ ಸೈಡಲ್ಲಿ ಕ್ಲಾಸ್ ರೂಮ್ ಕೂಡ ಇದೆ. ಅಲ್ಲಿ ಫಸ್ಟು ಥಿಯರಿಟಿ ಕ್ಲಾಸ್ ಎಲ್ಲ ಕೂಡ ಆಗುತ್ತೆ. ಅದಾದಮೇಲೆ ಇಲ್ಲಿ ಓನಾಗಿ ಕೈಗೆ ಟ್ಯಾಬ್ಗಳನ್ನು ಕೊಟ್ಟು ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಗೆ ಒಂದು ಶೇರ್ಗಳನ್ನು ಬೈ ಮಾಡಬೇಕು, ಜೊತೆಗೆ ಅಲ್ಲಿ ಆಗುವಂಥ ಎಲ್ಲವನ್ನ ಕೂಡ ಇವರು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರೆ. ಸೊ ಇನ್ನೂ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ. ಸೊ ಟೀಚರ್ಸ್ ಕೂಡ ಇಲ್ಲೇ ನೋಡಿ, ಫ್ಯಾಕಲ್ಟಿ ಕೂಡ ಇದ್ದಾರೆ. ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಮೇಡಮ್ ಏನೋ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್ಗಳಿಗೆ? ಹೇಗೆ ಏನು ಹೇಳ್ತೀರಿ ಮೇಡಮ್? ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ ಇಲ್ಲಿ? ನಾನು ಇಲ್ಲಿ 1.5 ವರ್ಷ ಆಯಿತು ಸರ್. ಬಟ್ ನನ್ನ ಸ್ಟಾಕ್ ಮಾರ್ಕೆಟಲ್ಲಿ 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಮ್ಮ ಸ್ಟೂಡೆಂಟ್ಸು ನೀವು ಅವರನ್ನ ಕೇಳಿ ನಾವು ಏನು ಮಾಡ್ತೀವಿ ಅಂತ. ಖಂಡಿತ ಮೇಡಮ್, ಅವಾಗಲೇ ಬಂದ ನೀವು ಕ್ಲಾಸ್ ಮಾಡ್ತೀರಿ, ತುಂಬ ಜನ ಸ್ಟೂಡೆಂಟ್ಸ್ ಇದ್ರು, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಬಂದು. ಹೇಗೆ ಅನ್ಸುತ್ತೆ ಮೇಡಮ್ ನಿಮಗೆ ಈಗ ಬೇರೆ ಕಡೆ ವರ್ಕ್ ಮಾಡ್ತಿದ್ರಿ ಇಲ್ಗೂ? ಯಾಕೆಂದರೆ ಇದೊಂಥರ ಟೀಚರ್ ಕೆಲಸ, ಒಂದು ಖುಷಿ ಸಿಗುವಂಥ ಕೆಲಸ. ಸೊ ಏನು ಅನ್ಸುತ್ತೆ ಸರ್? ನಾವು ನಾಲೆಡ್ಜನ್ನ ಹಂಚಿದಾಗಲೇ ನಮಗೂ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಕಲಿಯೋದು ತುಂಬ ಇದೆ. ಇಲ್ಲಿ ನಾವು ಕಲಿತಾನೂ ಇದ್ದೀವಿ, ಪ್ಲಸ್ ಕಲಿಸ್ತಾನೂ ಇದ್ದೀವಿ.
ಸೊ ನೀವು ಇಲ್ಲಿನ ಕ್ಲಾಸ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಇಲ್ಲಿ ಟೀಚರ್ ಆಗಿರೋದಕ್ಕೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ನಾನು ನನ್ನ ಎಕ್ಸ್ಪೀರಿಯನ್ಸನ್ನು ನನ್ನ ಸ್ಟೂಡೆಂಟ್ಸ್ ಜೊತೆ ಅವರು ಕಲಿತು ಮಾಡುವಾಗ ಅವರಿಗೆ ಹೇಳ್ಕೊಟ್ಟಾಗ ಅವರು ಅದರಲ್ಲಿ ಪ್ರಾಫಿಟ್ ಮಾಡಿದಾಗ ಸಿಗೋಂಥ ಖುಷಿ ಇದೆ ಅಲ್ವಾ, ಅದಕ್ಕಿಂತ ದೊಡ್ಡ ರಿವಾರ್ಡ್ ಏನೂ ಇಲ್ಲ ನಮಗೆ. ಅಪ್ರಾಕ್ಸಿಮೇಟ್ ನಿಮ್ಮ ಇಲ್ಲಿ ಬಂದ್ಮೇಲೆ ಎಷ್ಟು ಜನ ಸ್ಟೂಡೆಂಟ್ಸ್ಗೆ ನೀವು ಟ್ರೈನ್ ಅಪ್ ಮಾಡಿದ್ದೀರಿ ಮೇಡಮ್? ಆಲ್ಮೋಸ್ಟ್ 30ರಿಂದ 40 ಸ್ಟೂಡೆಂಟ್ಸ್ ಮೆಂಟರ್ಶಿಪ್ ಸ್ಟೂಡೆಂಟ್ಸಿಗೆ ಟ್ರೈನ್ ಮಾಡಿದ್ದೀನಿ. ಎಲ್ಲರೂ ಸಕ್ಸಸ್ ಆಗಿದ್ದಾರೆ ಸರ್, ಎಲ್ಲರೂ ಖುಷಿಯಾಗಿದ್ದಾರೆ. ನಿಮ್ಮಿಂದ ಕಲ್ತ್ಕೊಂಡು ಸಾಕಷ್ಟು ಜನ ದುಡ್ಡು ಮಾಡ್ತಿದ್ದಾರೆ, ಒಳ್ಳೇದಾಗ್ಲಿ ಮೇಡಮ್ ನಿಮಗೂ ಕೂಡ. ಸೊ ಇಲ್ಲಿನ ಫ್ಯಾಕಲ್ಟಿಯವರು ಮೇಡಮ್ ಒಬ್ರು. ಮೇಡಮ್ ನಮಸ್ತೆ ಮೇಡಮ್, ಎಲ್ಲಿನವ್ರು ಮೇಡಮ್ ನೀವು? ಬ್ಯಾಂಗ್ಳೂರ್. ಎಷ್ಟು ದಿನ ಆಯ್ತು ಮೇಡಮ್ ಇಲ್ಲಿಗೆ ಬಂದು? 1 ಮಂತ್. 1 ಮಂತ್. ಹೇಗೆ ಅನಿಸುತ್ತೆ ಮೇಡಮ್ 1 ಮಂತ್? 1 ಮಂತ್ ಬೇಸಿಕಲಿ ನಾನು ಫ್ರೆಶರೇನೆ. ಪ್ರೀವಿಯಸ್ಲಿ ನಾನು 30 ವರ್ಷ ಸರ್ವೀಸಲ್ಲಿ ಇದ್ದವಳು. ಸೊ ಸಾಕನ್ನಿಸ್ತು. ಸ್ವಂತ ಏನಾದ್ರು ಮಾಡಬೇಕು ಅಂತ ಅಂದಾಗ ಬೇರೆ ಬೇರೆ ಯೋಚನೆ ಬಂತು. ನನ್ನ ಮಗ ವೈ ಕಾಂಟ್ ಸ್ಟಾಕ್ ಮಾರ್ಕೆಟ್ ಅಂತಂದೆ. ಸೊ ನ್ಯೂ ಆಗಿ ಬಂದೆ. ಎಂಟಿ ಕಪ್ ತುಂಬ ಚೆನ್ನಾಗಿ ಐ ವಾಸ್ ಇಂಪ್ರೆಸ್ಡ್ ಫಸ್ಟ್ ಇದರಲ್ಲಿ ಸರ್ದು ಕ್ಲಾಸಲ್ಲಿ. ಸೊ ಬಂದೆ 1 ಮಂತಲ್ಲಿ ಐ ಮೇಡ್ ಪ್ರಾಫಿಟ್ ಆ್ಯಂಡ್ ಲಾಸಸ್. ಬಟ್ 2-3 ಡೇಸಿಂದ ಕನ್ಸಿಸ್ಟೆಂಟ್ ಆಗಿ 2,500 3 ಸಾವಿರ ಪ್ರಾಫಿಟ್ ಮಾಡ್ತಾ ಇದ್ದೀನಿ. ಸಾಮಾನ್ಯ ಹೌಸ್ ವೈಫ್ ಅಂದಾಗ ಈ ಸಣ್ಣ ಪುಟ್ಟ ಚೀಟಿಗಳು ಹಾಕೋದು ಅಥವಾ ಸಂಘಗಳಲ್ಲಿ ದುಡ್ಡುಗಳನ್ನ ಇಡೋ ಅಂಥದ್ದು, ಯಾವುದು ಬೇಡ ಅಂದ್ರೆ ಬ್ಯಾಂಕಲ್ಲಿ ದುಡ್ಡು ಇಡೋ ಅಂಥದ್ದು, ಇಷ್ಟೇ ತಲೆಗೆ ಬರೋ ಅಂಥದ್ದು. ಸೊ ನಿಮಗೆ ಸ್ಟಾಕ್ ಮಾರ್ಕೆಟು ಇದೆಲ್ಲ ಹೇಗೆ ಬಂತು ಅಂತ ಮೇಡಮ್? ಬೇಸಿಕಲಿ ನಾನು ಪ್ರೊಫೆಷನಲ್ ಇದ್ರಿಂದ ನಾನು ಸುಮಾರು ಡಿಸ್ಟ್ರಿಬ್ಯೂಟರ್ ಮತ್ತು ಡೀಲರ್ ಲೈಕ್ ವಿ ಗಾರ್ಡ್ ಇಂಡಸ್ಟ್ರೀಸು, ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲು, ಟ್ಯಾಲಿ ಆ ಥರದ್ರೆಲ್ಲ ವರ್ಕ್ ಮಾಡಿದೆ. ಕಂಪನಿ ನಾಲೆಡ್ಜ್ ಇತ್ತು. ಬಟ್ ಅದಾದಮೇಲೆ ಇನ್ನೊಬ್ರ ಹತ್ರ ವರ್ಕ್ ಮಾಡೋದು ಯಾಕೋ ನನಗೂ ಸ್ವಲ್ಪ ಹಿಂಸೆ ಅನ್ಸಕ್ಕೆ ಶುರು ಆಯ್ತು. 30 ವರ್ಷ ಮಾಡಿದೆ. ಅದಾದಮೇಲೆ ಬಂದಾಗ ಸ್ವಂತ ಏನಾದ್ರು ಮಾಡಬೇಕು ಅಂತ ಬಂದಾಗ ಈ 2-3 ಆಪ್ಷನ್ ಇಟ್ಕೊಂಡಿದ್ದೆ. ಕ್ಲೌಡ್ ಕಿಚನ್ ಮಾಡಬೇಕು, ಇಲ್ಲಾಂದರೆ ಆನ್ಲೈನ್ ಟೀಚಿಂಗ್ ಮಾಡಬೇಕು ಅಂತ. ಇದು ತಲೆ ಒಳಗೆ ಇರಲಿಲ್ಲ. ಬಟ್ ನನ್ನ ಮಗ CA ಫೈನಲ್ಲು, ಅವ್ನು ಹೇಳ್ದ ವೈ ಕಾಂಟ್ ಯು ಟ್ರೈ ಅಂತ. ಆಮೇಲೆ ನನ್ನ ಕೊಲೀಗ್ಸು 1-2-3 ಜನ ರೆಕಮೆಂಡ್ ಮಾಡಿದ್ರು, ನಿಮಗೆ ಅನಾಲಿಟಿಕಲ್ ಸ್ಕಿಲ್ಸ್ ಚೆನ್ನಾಗಿದೆ ವೈ ಕಾಂಟ್ ಅಂತ. ಆ ಟೈಮಲ್ಲಿ TD ಅಕಾಡೆಮಿದು ಆ್ಯಡ್ಸ್ ನೋಡ್ತಿದ್ವಿ, ಅದೆಲ್ಲ ನೋಡ್ತಾ ಇದ್ವಿ. ನನ್ನ ಆಮೇಲೆ ಬ್ಯಾನರ್ಸ್ ಎಲ್ಲ ನಾಗರಬಾವಿಲೆಲ್ಲ ಬ್ಯಾನರ್ಸ್. ನನ್ನ ಮಗನೂ ಹೇಳ್ದೆ ವೈ ಕಾಂಟ್ ಯು ಗೋ ಅಂತ. ಬಂದ್ವಿ. ನನಗೆ ಸರ್ದು ಸೆಷನ್ ಇಷ್ಟ ಆಯಿತು. ಅವತ್ತೇ ಇಮಿಡಿಯೇಟಾಗಿ ಗೋಲ್ಡ್ಗೆ ನಾನು ಜಾಯಿನ್ ಆದೆ. ಆಮೇಲೆ 15 ಡೇಸ್ ಆದಾಗ ಸೊ ಇದಿಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ಜಾಸ್ತಿ ಇದೆ ಅಂತ ಗೊತ್ತಾಯಿತು. ಸೊ ಸರ್ ಮಾಡ್ಬೋದು ಅಂತ ಗೊತ್ತಾಯಿತು. ಸೊ ನನ್ನ ಲರ್ನಿಂಗ್ಸ್ ಸ್ವಂತದ ಮೇಲೆ ನಾವು ನಮ್ಮ ಎಫರ್ಟ್ಸ್ ಹಾಕಿದ್ವಿ ಅಂದರೆ ಕಲಿಬೋದು ಅಂತ ಗೊತ್ತಾಯಿತು. ಸೊ ಅದಾದಮೇಲೆ ಸರ್ ಹತ್ರ ಹೋಗಿ ಸರ್ ಐ ವಾಂಟ್ ಟು ಟೇಕ್ ಮೆಂಟರ್ಶಿಪ್ ಅಂತಂದೆ. ಸೊ ತಗೊಂಡು ಮೇಡಮ್ ನನಗೆ ಮೆಂಟಾರ್. ಸೊ ಶೀಸ್ ಟೀಚಿಂಗ್ ಆ್ಯಂಡ್ ಮೋರ್ ಓವರ್ ಇಲ್ಲಿರೋ ಸ್ಟಾಫ್ಸ್ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದನ್ನು ಕಲಿತು ಮಾಡಬೇಕು. ಸುಮ್ಮನೆ ಯಾವುದೂ ಬರಲ್ಲ. ಸುಮ್ಮನೆ ಬಂದ್ಬಿಟ್ಟು ನಾನು ದುಡ್ಡು ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಅಂಟಿಲ್ ಯು ವಾಂಟ್ ಲರ್ನ್ ಯು ಕಾಂಟ್ ಅರ್ನ್. ಸೊ ಲರ್ನಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್ ಅಂತ ನಾನು ಹೇಳ್ತೀನಿ. ಎಲ್ಲೇ ಆದ್ರೂ ಎಸ್ ಅದಿತ್ತು ಅಂತಂದರೆ 100% ದುಡ್ಡಿದೆ. ಮೇಡಮ್ ಪ್ರಾಫಿಟ್ ಮಾಡಿದೀನಿ ಅಂತ ಹೇಳ್ತೀರಾ, ನಾನು ನಂಬ್ತಾ ಇಲ್ಲ. ಒಂದ್ಸಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಡಿ ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಮಾಡಿರ್ತಕ್ಕಂಥ ಪ್ರಾಫಿಟ್. ಇವತ್ತು ನಾನು ಟೋಟಲ್ 4 ಟ್ರೇಡ್ ತೊಗೊಂಡಿದ್ದೆ. 4 ಟ್ರೇಡಿಂದ ನಾನು ಟೋಟಲ್ 2,999 ಪ್ರಾಫಿಟ್ ಮಾಡಿದ್ದೀನಿ. ಹಾಂ. ಇನ್ನು ಇದು ಎಷ್ಟು ಗಂಟೆ ಮುಗೀತೆ ಮೇಡಮ್? ಇದು ನಾನು ಒಂದು 2 ಅವರ್ಸಲ್ಲಿ ಮಾಡಿದೆ. 5 ಗಂಟೆಗೆ ಮಾರ್ಕೆಟ್ 3:30 ಮ್ಯಾಕ್ಸ್ ಟು ಮ್ಯಾಕ್ಸ್. ನಮಗೆ 3 o'clock ಮೇಲೆ ನಾವೇನು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಆ್ಯಂಡ್ ಮೋರ್ ಓವರ್ ಬೆಳಿಗ್ಗೆನೇ ಇರುತ್ತೆ. ಬೆಳಿಗ್ಗೆ ಮಾರ್ಕೆಟ್ ನೋಡ್ಬಿಟ್ಟು 9:30 12:30 ತನಕ ಅಷ್ಟೇ. ಅದಾದಮೇಲೆ ಅನಲೈಸ್ ಮಾಡ್ಬೋದು. ಇಫ್ ದೇರ್ ಈಸ್ ಆಪರ್ಚುನಿಟಿ ಅಂದರೆ ತೊಗೋಬೋದು. ಸೊ 1 ಮಂತಲ್ಲಿ ಕಲ್ತಿದ್ದನ್ನ ನನಗೆ ಈಗ ಒಂದು 2-3 ಡೇಸಿಂದ ರಿಫ್ಲೆಕ್ಟ್ ಆಗಿದೆ. ಈಗ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲದಿರೋರು ಈ 3,000 ರೂಪಾಯಿ ಇವತ್ತೇ ನಾವು ತಗೊಂಡ್ಬಿಡ್ಬೋದಾ, ಡ್ರಾ ಮಾಡ್ಕೊಂಡ್ಬಿಡ್ಬೋದಾ? ಮಾಡ್ಬೋದು. ಎಸ್, ಇಮಿಡಿಯೇಟ್ ಈಗ ಇದು ದಿಸ್ ಇಸ್ ಮೈ ಪ್ರಾಫಿಟ್ 2 ಡೇಸ್. ನಾನು ತಗೋಬೋದು ಇದನ್ನ. ಮೇಡಮ್ ದಿನಕ್ಕೆ 3,000 ರೂಪಾಯಿ ಅಂದ್ರೆ 1 ತಿಂಗಳಿಗೆ ಎಷ್ಟಾಯ್ತು ಮೇಡಮ್? ಇದು ನಾರ್ಮಲ್ ಇದು ಆಸ್ ಎ ಫ್ರೆಶರ್ ಕಲಿಕೆಯನ್ನು ಶ್ರದ್ಧೆಯಿಂದ ನಾವೇನು ಕಲ್ತಿರ್ತೀವಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ಬರುತ್ತೆ. ಸುಮ್ಮನೆ ಬರಲ್ಲ, ಸುಮ್ಮನೆ ಅಂದಾಜು ಮೇಲೆ ಬರಲ್ಲ. ಇದು ಮಾಡಿದ್ದು ನಾವು ಮಾಡಿದ್ದಷ್ಟೇ. ಸೊ ಹಂಗಾಗಿ ಇದು ನಂಗೆ ಬಂದಿದ್ದು. ಸರ್ ಅದೇ 3,000 ದುಡಿಬೇಕು ಅಂತಂದ್ರೆ ಎಷ್ಟು ದಿನ ಕಷ್ಟಪಡ್ಬೇಕು? ನಾರ್ಮಲ್ ಆಗಿ 3,000 ದುಡಿಬೇಕಂದ್ರೆ 10-15 ಡೇಸ್ ಬೇಕೇ ಬೇಕು. ಬಟ್ ಇಲ್ಲಿ ಟೆಕ್ನಿಕಲ್ ಆಗಿ ನಮಗೆ ಮಾರ್ಕೆಟ್ ಬಗ್ಗೆ ಪಕ್ಕ ಹೇಳ್ಕೊಡ್ತಾರೆ ಅಂದರೆ ಇನ್ ದಿ ಸೆನ್ಸ್ ಕನ್ನಡದಲ್ಲಿ ಪಕ್ಕ ಎಲ್ಲರಿಗೂ ಅರ್ಥ ಆಗೋ ಥರ 1-to-1 ಕ್ಲಾಸಸ್ಸು ಇದೆ, ಗ್ರೂಪ್ ಕ್ಲಾಸಸ್ ಇದೆ. ಅದರಲ್ಲಿ ಗೋಲ್ಡ್ ಕ್ಲಾಸಸ್ಸಲ್ಲಿ ಬೇಸಿಕ್ಸ್ ಹೇಳ್ಕೊಡ್ತಾರೆ, ಡೈಮಂಡ್ ಕ್ಲಾಸಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ. ಅದಾದಮೇಲೆ ಮೆಂಟರ್ ಕ್ಲಾಸ್ ಅಂತ ಒಂದಿದೆ, ಅದು 1-to-1 ನಮಗೆ ಕೈ ಹಿಡಿದು ಪ್ರತಿಯೊಂದು ಸ್ಟೇಜಲ್ಲೂ 3 months ಹೇಳ್ಕೊಡ್ತಾರೆ.
ಸೊ ನಮ್ಮನ್ನು ಕಲಿಯೋವರೆಗೂ ಬಿಡೋದೇ ಇಲ್ಲ. ಒಂದ್ಸರಿ ಕಲ್ತ ಮೇಲೆ ನಮ್ಮನ್ನು ಬಿಟ್ಬಿಡ್ತಾರೆ. ಬೇಕಾದ್ರೆ ಇವರೇ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ, ಇಲ್ಲ ನಮಗೆ ಓಪನ್ ಆಗಿ ಬಿಟ್ಬಿಡ್ತಾರೆ ದುಡ್ಕೊಳ್ಳಿ ಅಂತ. ನಾವು ನಮ್ಮ ಪ್ರೋಗ್ರೆಸ್ನ ಒಂದು ಜರ್ನಲ್ ಕೊಡ್ತಾರೆ, ಆ ಜರ್ನಲ್ಲೇ ಬರೆದು ಇವ್ರಿಗೆ ಒಪ್ಪಿಸ್ಬೇಕು. ಆಮೇಲೆ ಎಕ್ಸಾಮ್ಸ್ ಇಲ್ಲಿರುತ್ತೆ, ಅವೆಲ್ಲ ಕಂಡಕ್ಟ್ ಮಾಡ್ತಾರೆ. ನಾವು ಸಕ್ಸಸ್ ಆಗಿದ್ದೇವೆ ಅಂದರೆ ನಮ್ಮನ್ನೆಲ್ಲ ಈ ಥರ ನಿಮ್ಗೆ ಇಂಟರ್ವ್ಯೂಸ್ಗಳಿಗೆ ಇದು ಬಿಡ್ತಾರೆ. ನಾನು 4000 ಮಾಡಿದ್ದೀನಿ ಸರ್. ಹಾಂ ಸರ್. ಓವರಾಲ್ ಈಗ ಬಂದಾಗಿಂದ ಎಷ್ಟು ನೀವು ನಾನಿಲ್ಲಿ 40,000 ಇದು ಕೊಟ್ಟಿದ್ದೆ. ಆ ಫೀಸ್ ಬಂದಿದೆ ಸರ್ ನನಗೆ. ಫೀಸ್ ಬಂದು ಒಂದು 2-3 ಸಾವಿರ ಪ್ಲಸ್ಸಲ್ಲೇ ಇದೆ. ಇಲ್ಲಿ ಮೆಂಟಲ್ ಫೀಸ್ಗೆ ಅಂತೇಳಿ ಡೈರೆಕ್ಟಾಗಿ ಮೆಂಟ್ರೇ ತೊಗೊಂಡ್ಬಿಟ್ಟೆ. ನಾನು 2-3 ಸಾರಿ ಬಂದು ಸ್ಟಡಿ ಮಾಡಿ ಹೋಗಿ ಆಮೇಲೆ ಬಂದು ಸೇರಿದ್ದು. ಒಂದೇ ಸಾರಿ ಬಂದರೆ ಮೆಂಟರ್ಗೆ ಸೇರಬೇಕು, ಯಾವ್ದು ಪ್ರೀಮಿಯಂ ಕ್ಲಾಸ್ ಇದೆ ಅದು. ಆಮೇಲೆ ಇದಕ್ಕೊಂದು ಲ್ಯಾಪ್ಟಾಪು ಬೇಕಾದ್ರೆ ಎಲ್ಲ ಸಾಮಾನು ತಗೊಂಬಂದು ಸೇರಿಕೊಂಡೆ ಸರ್. ಸೊ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ಸರ್, ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮಗೆ ಮೆಂಟರ್ ಮೇಡಮ್ ಅಂತೇಳಿ ಅನಿತಾ ಮೇಡಮ್ನ ಕೊಟ್ಟಿದ್ದಾರೆ. ಈ ಮೇಡಮ್ನ ಅವರು ನಮ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೆ 66 ವರ್ಷ. ನಾನು ಪ್ರೀವಿಯಸ್ ಆಗಿ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಆಗಿ ಇಂಡಸ್ಟ್ರೀಸ್ ಕಾಮರ್ಸ್ನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ರಿಟೈರ್ಡ್ ಆಗಿದ್ದೀನಿ. ಈಗ ಅಲ್ಲಿ ಇಲ್ಲಿ ಆಡಿಟ್ ಇದಕ್ಕೆಲ್ಲ ಹೋಗ್ತಾಯಿದ್ದೆ. ಸ್ವಲ್ಪ ಟೈಮ್ ಬಿದ್ದಾಗ ಇದು ನೋಡ್ಕೊಳ್ಳೋ ಅಂತ ಮನೋಜ್ ಸರ್ ಅವರು ಹಿಸ್ಟ್ರಿ ಎಲ್ಲ ಯಾಕೆ ಹೇಳಿದರು ಯೂಟ್ಯೂಬಲ್ಲಿ. ಅದನ್ನೇ ಕೇಳಿ ಒಂದು 20 ಸರಿ ಅವರು ಹಿಸ್ಟ್ರಿ ಬಗ್ಗೆ ಹೇಳಿದೆ. ಅವರು MBA ಮಾಡಿಕೊಂಡು ಒಳ್ಳೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಅದನ್ನ ಬಿಟ್ಟು ಬಂದು ಇದು ಕಲಿತು ಜನಗಳಿಗೋಸ್ಕರ ಮಾಡ್ತಾವ್ರೆ. ವೆರಿ ಗುಡ್ ಸರ್ವೀಸು ಇದು. ಅವರು ಅನಿಸಿಕೆ ಹಂಗೆ ಒಳ್ಳೆ ಕಂಪನಿ ಆಗುತ್ತೆ, ಒಳ್ಳೆ ಕಂಪನಿ ಆಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಕಲಿಸೋ ಅಂಥ ಕಂಪನಿ ಇಂಡಿಯಾದಲ್ಲಿ ಮೋಸ್ಟ್ಲಿ ಪ್ರಾಬಬಲಿ ದಿಸ್ ಮೈಟ್ ಬಿ ದಿ ನಂಬರ್ 1 ಸರ್, ಆ್ಯಸ್ ಐ ಥಿಂಕ್. ಥ್ಯಾಂಕ್ ಯು ವೆರಿ ಮಚ್ ಸರ್, ನಾನು ಇಂಟರ್ವ್ಯೂ ಮಾಡೋಕ್ಕೆ. ನೋಡಿ, ಅವ್ರಿಗೆ ಸರ್ಗೆ 66 ವರ್ಷ. ಸೊ ಮೇಡಮು ಕೂಡ ಅಷ್ಟೇ, ಅವ್ರ ಮಗ ಸಜೆಸ್ಟ್ ಮಾಡಿದ್ರಂತೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಐಡಿಯಾನೇ ಇರಲಿಲ್ಲ ಸರ್, ಬಟ್ ನನ್ನ ಮಗ, ನಾನು ಒಂದು 30 ವರ್ಷ ಬೇರೆ ಕಂಪ್ನಿನಲ್ಲಿ ಕೆಲಸ ಮಾಡಿದೆ, ಕೊನೆಯದಾಗಿ ಏನಾದ್ರು ಓನಾಗಿ ಮಾಡಬೇಕು ಅಂದಾಗ ನನ್ನ ಮಗನೇ ನಾನು ಸಜೆಸ್ಟ್ ಮಾಡಿದ್ರು. ಇಲ್ಲಿಗೆ ಬಂದು ಕಲ್ತ್ಕೊಂಡೆ. ಜೊತೆಗೆ ಇವತ್ತು 2999 ರೂಪಾಯಿ, ₹1 ಕಮ್ಮಿ 3000 ದುಡ್ದಿದ್ದಾರೆ. ಆ ಕಡೆ ಸರ್ಗೆ 66 ವರ್ಷ, ಅವರು ಕೂಡ ಬಂದು ಕಲ್ತ್ಕೊಂಡು ಮೆಂಟರ್ಶಿಪ್ಪೇ ತೆಗೆದುಕೊಂಡಿದ್ದಾರೆ. ಇವತ್ತು ಒಂದೇ ದಿನ 4000 ದುಡ್ದಿರಂತೆ. ನಾವಿನ್ನೂ ಓಡಾಡ್ಕೊಂಡು 1000 ದುಡ್ದಿಲ್ಲ. ನೋಡಿ, ಇಲ್ಲಿ ಕೂತ್ಕೊಂಡೆ 2 ಅವರ್ಗೆ 4000 5,000 ದುಡಿತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಮನೋಜ್ ಸರ್ನೇ. ಇನ್ನೂ ಸಾಕಷ್ಟು ಜನ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಒಬ್ರು ಯಂಗ್ಸ್ಟರ್ ಇದ್ದಾರೆ. ಬ್ರದರ್, ನಿಮ್ಮ ಹೆಸರು? ಸರ್ ಮುದಾಸಿರ್ ಅಂತ, ಏಜ್ 20. ಹೌದು. 20 ವರ್ಷಕ್ಕೆ ಹಂಗಾರೆ ಇವತ್ತು ಎಷ್ಟು ದುಡ್ದಿದ್ರೆ ಹೇಳಿ? ಹಾಂ ಸರ್, ಇವತ್ತು ಟ್ರೇಡ್ ಹಾಕಿದ್ದೀನಿ ನಾನು. ಆ್ಯಕ್ಚುಲಿ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದು 1 ಇಯರ್ ಆಯಿತು ಸರ್. 1 ಇಯರ್? ಹಾಂ ಹೌದು. ಅಂದರೆ 19 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ದೆ? ಹಾಂ ಹೌದು ಸರ್. ಸ್ಟಾರ್ಟಿಂಗು ಯೂಟ್ಯೂಬಲ್ಲಿ ನೋಡಿ ಅದು ಇದು ನೋಡಿ ಸ್ವಲ್ಪ ಸ್ಟಾರ್ಟ್ ಮಾಡಿದೆ ಇಕ್ವಿಟಿನಲ್ಲಿ. ಅದರಲ್ಲಿ ಏನು ಲಾಸಸ್ ಆಗಲಿಲ್ಲ ನನಗೆ. ಬಟ್ ಆಪ್ಷನ್ಸು, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾಡೋಕ್ಕೆ ಹೋದೆ. ಅದರಲ್ಲಿ ನನಗೆ ತುಂಬ ಲಾಸಸ್ ಆಗೋದು ಸ್ಟಾರ್ಟ್ ಆಯಿತು. ಅದಾದಮೇಲೆ ಡಿಸೈಡ್ ಮಾಡಿದೆ ಈ ಥರ ಕಲ್ತ್ಕೊಂಡು ಈ ಥರ ಸ್ಟಾರ್ಟ್ ಮಾಡಬೇಕು ಅಂತ. ನನಗೆ ಈ ಥರ ಹಾಲಿಡೇ ಇತ್ತು, BCom ಮುಗೀತು, ಡಿಗ್ರಿ ಆಯ್ತಲ್ಲ, ಹಾಲಿಡೇ ಐತಲ್ಲ, ಅದಕ್ಕೋಸ್ಕರ ಅಕಾಡೆಮಿನ ಸರ್ಚ್ ಮಾಡೋದು ಸ್ಟಾರ್ಟ್ ಮಾಡಿದೆ. ತುಂಬ ಕಡೆ ನೋಡಿದೆ ಸರ್, ನನಗೆ ಅಷ್ಟೊಂದು ಕನ್ವೀನಿಯನ್ಸ್ ಆಗಲಿಲ್ಲ. ಲೈಕ್ ಫ್ರೀ ಇದಿರಲಿಲ್ಲ, ಸಪ್ರೇಟು ಕೋರ್ಸಸ್ ಇತ್ತು ಅಲ್ಲಿ. ಅಂದರೆ ಈಗ ರಿಸ್ಕ್ ಮ್ಯಾನೇಜ್ಮೆಂಟ್ ಸಪ್ರೇಟ್ ಅಂತೆ, ಈ ಥರ ಡೈವರ್ಸಿಫಿಕೇಷನ್ ಬೇರೆ. ಬಟ್ TD ಈ ಥರ ಸಂಡೇ ವರ್ಕ್ಶಾಪ್ಸ್ ಇತ್ತು ನಮಗೆ, ಫ್ರೀ ವರ್ಕ್ಶಾಪ್ಸು. ಅದನ್ನು ಅಟೆಂಡ್ ಮಾಡಿ ನಿಮ್ಗೆ ಇಷ್ಟ ಆದರೆ ಸೇರ್ಕೊಳ್ಳಿ ಅಂತ ನಮಗೆ ಹೇಳಿದ್ರು. ಅದಕ್ಕೋಸ್ಕರ ನಾನು ಸಂಡೇ ಫ್ರೀ ಕ್ಲಾಸಸ್ ಇರುತ್ತಲ್ಲ, ಅದಕ್ಕೋಸ್ಕರ ಫ್ರೀ ಸಂಡೇ ಕ್ಲಾಸಸ್ನ ಅಟೆಂಡ್ ಮಾಡಿದೆ. ಒಂದು ಕಾನ್ಫಿಡೆನ್ಸ್ ಬಂತು, ಈ ಥರ ಹೇಳ್ಕೊಡ್ತಾರೆ ಪ್ರಾಕ್ಟಿಕಲ್ಲು ಅಂತ. ಅದಕ್ಕೋಸ್ಕರ ನಾನು ಅದಾದಮೇಲೆ ಡೈರೆಕ್ಟು ಮೆಂಟರ್ಶಿಪ್ಪೇ ತೊಗೊಂಡೆ ಸರ್. ನಾನು ಆಗಸ್ಟ್ ಬ್ಯಾಚ್ ಮೆಂಟರ್ಶಿಪ್ಪು. ನಮ್ಮ ಮೆಂಟರು ರಂಗಪ್ಪ ಸರ್. ಮೆಂಟರ್ಶಿಪ್ಪು ಮುಗೀತು ನಂದು. ಬಟ್ ಆದ್ರೂ ಸರ್ ಲೈಕ್ ಪ್ರಾಕ್ಟಿಕಲ್ ಸಪೋರ್ಟ್ ಸಿಗುತ್ತೆ ಸರ್ TDನಲ್ಲಿ. ಇವಾಗ ನಂದು ಮೆಂಟರ್ಶಿಪ್ ಮುಗೀತು, ಬಟ್ ಆದ್ರೂ ನಾನು ವಾರಕ್ಕೆ 3 ದಿವಸ ಇಲ್ಲಿ ಬರ್ತೀನಿ. ವಾರಕ್ಕೆ 3 ದಿವಸ ಬಂದ್ರೂ ಸರ್ರು ನನಗೆ ಮೀಟ್ ಮಾಡ್ತಾರೆ, ಹೆಂಗೆ ನಡೀತಿದ್ದೆ ಏನು ಅದನ್ನೆಲ್ಲ ಕೇಳ್ತಾರೆ. ಬಟ್ ಎಷ್ಟೊಂದು ಸ್ಟ್ರಾಟಜೀಸ್ ಹೇಳ್ಕೊಟ್ಟಿದ್ದಾರೆ, ಅದನ್ನೆಲ್ಲ ಅನಲೈಸ್ ಮಾಡ್ತಾ ಇರ್ತೀನಿ. ಲೈಕ್ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಸರ್ ನಂದು P&L ರೆಡ್ ಇತ್ತು. ಬಟ್ ಆಫ್ಟರ್ ಲೈಕ್ ಈ ಮಂತಲ್ಲೇ ನಂದು P&L ಗ್ರೀನ್ ಆಗೋಗಿದೆ. ದಟ್ಸ್ ಗ್ರೇಟ್ ಸರ್. ಮತ್ತು ಇದು IPO ಹಾಕಕ್ಕೆ ಹೇಳಿದರು. IPO ಅಂದರೆ ಮುಂಚೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. IPOನಲ್ಲಿ IPO ಅಪ್ಲೈ ಮಾಡಿದ್ದೆ. ಆ್ಯಕ್ಚುಲಿ ಅದು IPO ಲಿಸ್ಟಿಂಗ್ ಆಗಿದ್ದು 60%. ಲೈಕ್ ಅವಾಗಲೇ ಪ್ಯಾನಿಕ್ ಆಗೋಯ್ತು, ಮಾರ್ಕೆಟ್ ಬೇರೆ ಡೌನ್ ಸೈಡ್ ಇತ್ತು ಅಂತ ಸೆಲ್ ಮಾಡೋಕ್ಕೆ ಹೊಂಟಿದ್ದೆ. ಬಟ್ ನಮ್ಮ ಮೆಂಟರ್ಶಿಪ್ ರಂಗಪ್ಪ ಸರ್ ಕೇಳಿದಾಗ ಹೋಲ್ಡ್ ಮಾಡಿ ಡೇ ಲೋ ಹೋಲ್ಡ್ ಮಾಡ್ಕೊಂಡು ಹೋಗಿ ಅಂತ. ಅವತ್ತು 60% ಇತ್ತು ಸರ್, ಇವತ್ತು 100% ರಿಟರ್ನ್ ಇದೆ. ಲೈಕ್ 100% ರಿಟರ್ನ್ ಬಂದಿದೆ ಸರ್. ನೀವು ಈವರೆಗೂ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಸರ್? ನಾನು 1 lakh ಎಬೋ ಮಾಡಿದ್ದೀನಿ. ಪ್ರಾಫಿಟ್ ಏನಾದ್ರು ಆಗಿದೆ? ಹಾಂ ಹೌದು ಸರ್, ಪ್ರಾಫಿಟ್ ಆಗಿದೆ. ಜಸ್ಟ್ ಅಕ್ಟೋಬರಲ್ಲೇ ಗುಡ್ ಪ್ರಾಫಿಟ್ ಆಗಿದೆ ಸರ್. ನಾನು ಸರ್ ಅಕ್ಟೋಬರ್ದಿತ್ತು, ಜಸ್ಟ್ ಏಪ್ರಿಲಿಂದ. ಇದು ಈಕ್ವಿಟಿದು.
ಇದು ಬಂದು ಸರ್ ನಂದು ಫ್ಯೂಚರ್ ಆಪ್ಷನ್ಸ್ ಟೋಟಲ್ ಎಷ್ಟು ಪ್ರಾಫಿಟ್ ಆಗಿದೆ ನಿಮ್ಮದು? ಲೈಕ್ 10,000 ಪ್ಲಸ್ ಇದೊಂದು IPOದು 100% ಸರ್ 23,000. ಹೌದು ಸರ್, ಸ್ಟಾರ್ಟಿಂಗ್ ಕಲಿತಾ ಇದ್ದೀರಾ? ಹೌದು ಸರ್. ಈಗ ನೆಕ್ಸ್ಟ್ ಈಗ ನಿಮ್ದು ಡಿಗ್ರಿ ಕೂಡ ಮುಗ್ದಿದೆ ಅಂತ ಹೇಳಿದ್ರ, ಈಗ ಏನಾದ್ರು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕಾ ಅಥವಾ ಇದನ್ನೇ ಫುಲ್ ಪ್ರೊಫೆಷನ್ ಆಗಿ ಮಾಡ್ಬೇಕು ಅಂತಾನ ಏನ್ ಅನ್ಕೊಂಡಿದ್ರಿ? ಲೈಕ್ ಪ್ರೊಫೆಷನ್ ಅಂತೂ ಇಲ್ಲ. ಸರ್ ನನಗೆ ಅಡ್ವೈಸ್ ಮಾಡಿದ್ದಾರೆ NSME ಎಕ್ಸಾಮ್ ಬರೀರಿ ಅಂತ, ಅದನ್ನು ಬರಿತೀನಿ. ಲೈಕ್ ಇದು MBA ಆದಮೇಲೆ ಲೈಕ್ ಸರ್ಟಿಫಿಕೇಟ್ಸ್ನು ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲೈಕ್ ಇದೇ ಫೀಲ್ಡಲ್ಲಿ ಹೋಗೋಣ ಅಂತ ಸರ್. ಹಾಂ ಹೌದು. ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು TD. ಮತ್ತೊಬ್ರು TD ಸ್ಟೂಡೆಂಟ್ಸ್ ಇದ್ದಾರೆ. ಸರ್, ತಾವು ಎಷ್ಟು ತಿಂಗಳಿಂದ ಬರ್ತಿದ್ದೀರಿ ಸರ್? ಸರ್ ನಾನು ಈಗ ಲಾಸ್ಟ್ ವೀಕಿಂದ ಬರ್ತಿದ್ದೀನಿ. ಒನ್ ವೀಕ್ ಆಯ್ತಾ? ಹೌದು ಸರ್, 1 ವೀಕ್ ಆಯಿತು. ಬಟ್ 1 ವೀಕಲ್ಲಿ ಇವ್ರು ಕೊಟ್ಟಿರೋ ನಾಲೆಜು ತುಂಬ ಚೆನ್ನಾಗಿದೆ ಸರ್. ನಾನು ಮೊದಲು ಗೊತ್ತಿಲ್ಲದೆ ನಾನು ಸ್ಟಾಕ್ಸ್ನೆಲ್ಲ ಪರ್ಚೇಸ್ ಮಾಡ್ತಿದ್ದೆ, ಕಳ್ಕೊತಿದ್ದೆ. ಮಾರ್ಕೆಟ್ ಬೀಳೋವಾಗಲೇ ಆಗ್ತಿದೆ, ಯಾಕಂದರೆ ಅವಾಗ ನನಗೆ ಗೊತ್ತಿದ್ದಿಲ್ಲ, ಅನಲೈಸ್ ಮಾಡೋಕ್ಕೆ ಬರ್ತಿದ್ದಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ಬರೀ 1 ವಾರದಲ್ಲಿ ರಿವಿಷನ್ ಕ್ಲಾಸ್ ಅಂತ ತೊಗೊತಾರೆ, ಮೇನ್ ಕ್ಲಾಸ್ ತೊಗೊತಾರೆ. ಅದಾದಮೇಲೆ ಮೆಂಟರ್ಸ್ ಕೂಡ ಹೆಲ್ಪ್ ಮಾಡ್ತಾರೆ ನಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ. ತುಂಬ ಚೆನ್ನಾಗಿ ಇವಾಗ ನೋಡಿ ಇಲ್ಲೆಲ್ಲ ಅನಲೈಸ್ ಮಾಡ್ತಾ ಇದ್ದೀನಿ ನಾನು. ಮೊದಲು ಇದೇನು ಗೊತ್ತಿದ್ದಿಲ್ಲ ಸರ್ ನನಗೆ. ಸಪೋರ್ಟ್ ಗೊತ್ತಿದ್ದಿಲ್ಲ, ಒಂದು ಯಾವ ರೀತಿ ರೆಸಿಸ್ಟೆನ್ಸ್ ಗೊತ್ತಿದ್ದಿಲ್ಲ, ಇಂಡಿಕೇಟರ್ಸ್ ಗೊತ್ತಾಗ್ತಿದ್ದಿಲ್ಲ. ಬಟ್ ಇವಾಗ ಇವ್ರು ಕೊಡ್ತಿರೋ ಒಂದು ನಾಲೆಜ್ ಏನಿದೆಯಲ್ಲ, ಇಟ್ಸ್ ವರ್ತ್ ಸರ್. ಆ್ಯಕ್ಚುಲಿ 6,500 ಏನೂ ಅಲ್ಲ ಇವರು ಕಲಿಸೋದು. ಬೇರೆ ಕಡೆ ಚಿಕ್ಕ ಪುಟ್ಟ ಅಕಾಡೆಮಿ ಇದ್ದಾವೆ, ನಾವು ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತಂದು ಹೇಳ್ತಾರೆ. ಬಟ್ ಮೊದಲು ಟೀಮ್ ನೋಡಿ. ಯಾವುದೇ ಅಕಾಡೆಮಿಗೆ ಹೋಗೋವಾಗ ನೀವು ಅವ್ರ ಟೀಮ್ ಹೇಗಿದೆ, ಟೀಮ್ ಹೇಗೆ ಬಿಲ್ಡ್ ಮಾಡಿದ್ದಾರೆ, ಆ ಟೀಮಲ್ಲಿರೋ ಮೆಂಬರ್ಸ್ ಯಾವ ಥರ ಅವ್ರಿಗೆ ನಾಲೆಜ್ ಇದೆ, ಅದನ್ನು ಚೆಕ್ ಮಾಡಿಬಿಟ್ಟು ಒಂದು ಅಕಾಡೆಮಿಗೆ ಜಾಯ್ನ್ ಆಗೋದು ಒಳ್ಳೆಯದು ಅಂತ ಹೇಳ್ತೀನಿ. ಇವಾಗ ನೋಡಿ ನಾನು ನಂದ ಒಂದು ಇವತ್ತೇ ನಾನು ಟ್ರೇಡ್ ಮಾಡ್ತಿರೋದು ಆಲ್ರೆಡಿ 2% ನಾನು ಪ್ರಾಫಿಟಲ್ಲಿದ್ದೀನಿ. ಅಂದರೆ ಇವತ್ತೇ ಇಲ್ಲಿ ಕಲ್ತ ಮೇಲೆ ಇವತ್ತೇ ಟ್ರೇಡ್ ಮಾಡ್ತಿರೋದು. ಈ ಒಂದು 10 ಡೇಸಲ್ಲಿ ನಾನು ಟ್ರೇಡೇ ಮಾಡಿಲ್ಲ. ಮೊದಲು ಮಾಡಿದ್ದೀನಿ, ಬೀಳೋವಾಗಲೇ ಹಾಕ್ತಿದ್ದೆ, ಕಳ್ಕೊತಿದ್ದೆ. ಇವಾಗ ಬಂದಮೇಲೆ ಇಲ್ಲ ಅನಲೈಸ್ ಎಲ್ಲ ಮಾಡೋಕ್ಕೆ ಚೆನ್ನಾಗಿ ಕಲ್ತ್ಕೊಂಡ್ಮೇಲೆ ಇವಾಗ ಚೆನ್ನಾಗಿ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಷ್ಟು ತಿಂಗಳಾಯ್ತು ಮೇಡಮ್ ನೀವು ಇಲ್ಲಿ ಬಂದು? ನಾವು 2 ಮಂತ್ಸ್ ಆಯಿತು. 2 ಮಂತ್ಸ್. ಹೇಗೆ ಅನ್ನಿಸ್ತಿದೆ ಮೇಡಮ್ ಸ್ಟಾರ್ಟಿಂಗ್ ಬಂದಿದ್ದ ಡೇಸ್ಗೂ ಇವತ್ತಿಗೂ? ಆ್ಯಕ್ಚುಲಿ ನನಗೆ ABCD ಕೂಡ ಗೊತ್ತಿಲ್ಲ ಟ್ರೇಡಿಂಗ್ ಬಗ್ಗೆ. ನಾವು ಒಂದು ನಾಲೆಡ್ಜ್ ಬಂದಿದೆ ಇದ್ರ ಬಗ್ಗೆ. ಹೇಗೆ ಮೇಡಮ್ ಇದೇ ಫೀಲ್ಡ್ ಬರಬೇಕು, ಇದನ್ನ ಕಲಿಬೇಕು ಅಂತ ಯಾಕೆ ಅನ್ಸಿತ್ತು ತಮಗೆ? ಯಾರು ಸಜೆಸ್ಟ್ ಮಾಡಿದ್ರಾ ಅಥವಾ ಮನೆಯಲ್ಲಿ ಅಥವಾ ನೀವೇ ಓನ್ ಇಂಟ್ರೆಸ್ಟ್? ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮಾಡ್ತಾ ಇದ್ರು, ಸೊ ಅವರಿಂದನೇ ನನಗೆ ಇದು ಕಲಿಬೇಕು ಅಂತ. ಸೊ ನಾನು ಎಂಫಸಿಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆಫ್ಟರ್ ನನ್ನ ಬೇಬೀಸ್ ಎಲ್ಲ ಆದಮೇಲೆ ನನ್ನ ಮಕ್ಕಳನ್ನ ನಾನು ಹೌಸ್ ವೈಫಾಗಿ ಇದು ಮಾಡಬೇಕಾಗಿತ್ತು. ಆಮೇಲೆ ಸೊ ನಾನು ಇವಾಗ ಸ್ವಲ್ಪ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅವರು. ಸೊ ಇವಾಗ ಓಕೆ ನಾನು ಆಫೀಸ್ಗೆ ಹೋಗ್ಬೋದು ಅಂತ ಹೇಳಬೇಕಾದ್ರೆ ಟೈಮಿಂಗ್ ಸೆಟ್ ಆಗ್ತಾ ಇರಲಿಲ್ಲ. ಸೊ ನಾನು ಈವ್ನಿಂಗ್ ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಅದಕ್ಕೆ ನನಗೆ ಟ್ರೇಡಿಂಗ್ ಇಸ್ ಅ ಬೆಸ್ಟ್ ಪ್ರೊಫೆಷನ್ ಅಂತ ಅನ್ನಿಸ್ತು. ಓಕೆ ಮೇಡಮ್, ಇಲ್ಲಿ ಹೇಗಿದೆ ಮೇಡಮ್ ಇಲ್ಲಿನ ಎನ್ವೈರನ್ಮೆಂಟು, ಟೀಚಿಂಗು ಸ್ಟೈಲ್ ಆಗಿರ್ಬೋದು, ನಿಮ್ಗೆ ಹೇಗೆ ಹೇಳ್ಕೊಡೋಂಥದ್ದಾಗಿರ್ಬೋದು? ಎವ್ರಿಥಿಂಗ್ ಇಸ್ ನೈಸ್. ನಾನು ಆ್ಯಕ್ಚುಲಿ ಮೆಂಟ್ರಿಂಗ್ ಕೋರ್ಸ್ ಮಾಡ್ತಾ ಇದ್ದೀನಿ. ಎಲ್ಲನೂ ಲೈಕ್ ಏನೇ ಡೌಟ್ ಇದ್ರೂ ಲೈಕ್ ಮತ್ತೆ ರಿವಿಷನ್ ಮಾಡಿ ಹೇಳ್ಕೊಡ್ತಾ ಇದ್ದಾರೆ. ಸೊ ನನಗೆ ಈ ಯೂಟ್ಯೂಬಲ್ಲೆಲ್ಲ ಲೈಕ್ ನಮಗೆ ಅರ್ಥನೇ ಆಗಲ್ಲ. ಸೊ ಇಲ್ಲಿಗೆ ಬಂದಮೇಲೆ ABCD ಇಂದ ಹೇಳ್ಕೊಡ್ತಾ ಇದ್ದಾರೆ. ಸೊ ಎಸ್, ನೋಡಿದ್ರಲ್ಲ ವೀಕ್ಷಕರೇ, TD ಅಕಾಡೆಮಿಯ ಮೇನ್ ಬ್ರಾಂಚ್ಗೆ ನಾವು ರಾಜಾಜಿನಗರ ಬ್ರಾಂಚ್ಗೆ ಬಂದಿದ್ದು. ಮನೋಜ್ ಸರ್ ಏನೋ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ರು, ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಕಲ್ತಿದ್ದಾರೆ, ತುಂಬಾ ಹೆಲ್ಪ್ ಪಡ್ಕೊಂಡಿದ್ದಾರೆ ಅಂತ. ಅವ್ರ ಬಾಯಲ್ಲಿ ಕೇಳೋದಕ್ಕಿಂತ ಫಲಾನುಭವಿಗಳ ಹತ್ರ ನಾವು ವಿಚಾರಿಸ್ಕೊಳ್ಬೇಕು. ಹೀಗಾಗಿ ಎಲ್ಲ ನೋಡಿ ಅಕಾಡೆಮಿಲಿ ಇರುವಂತಹ ಸಾಕಷ್ಟು ಜನ 66 ವರ್ಷದಿಂದ 19-20 ವರ್ಷದಿಂದ ಹಿಡಿದು 66 ವರ್ಷದವ್ರು ಎಲ್ಲರೂ ಕೂಡ ಮಾತಾಡ್ಸ್ತೋ, ಎಲ್ಲರೂ ಬಾಯಲ್ಲೂ ಕೂಡ ಒಳ್ಳೆ ಪಾಸಿಟಿವ್ ಒಪಿನಿಯನ್ ಬಂತು. ನಮಗೆ ABCDನೇ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ TD ಅಕಾಡೆಮಿಗೆ ನಾವು ಕೂಡ ಯೂಟ್ಯೂಬಲ್ಲಿ ಸಾಕಷ್ಟು ಸರ್ಚ್ ಮಾಡಿದ್ವು, ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು. ಫೈನಲ್ ಆಗಿ TDಗೆ ಬಂದ್ಮೇಲೆ ಇಲ್ಲಿ ಫ್ಯಾಕಲ್ಟಿಗಳಾಗಿರ್ಬೋದು, ನಮ್ಮ ಟ್ರೀಟ್ ಮಾಡುವಂಥದ್ದಾಗಿರ್ಬೋದು, ನಮ್ಮ ಕೋರ್ಸ್ ಮುಗಿದ ಮೇಲೂ ಕೂಡ ನಾವೇನಾದ್ರು ಬಂದ್ರೆ ನಮ್ಗೆ ಇಲ್ಲಿ ಹೇಗೆ ಟ್ರೇಡಿಂಗ್ ಮಾಡಬೇಕು ಅದಕ್ಕೆ ಅವಕಾಶ ಎಲ್ಲವನ್ನ ಕೂಡ ಮಾಡಿಕೊಡ್ತಾರೆ. ಜೊತೆಗೆ ಮೇನ್ ಲಾಸ್ ಆಗೋದನ್ನ ತಡೆಯೋದು, ಲಾಭ ಸೆಕೆಂಡ್ರಿ, ಲಾಸ್ ಆಗೋದನ್ನ ತಡೆಯೋದು ಹೇಗೆ ಅನ್ನುವಂಥದ್ದು ಕಲಿಸ್ಕೊಡ್ತಾರೆ. ಅದ್ರ ಜೊತೆಗೆ ಯಾವ ಶೇರ್ಗಳನ್ನ ಬೈ ಮಾಡಬೇಕು, ಈ ರೀತಿಯಾಗಿ ಒಂದಷ್ಟು ಸಲಹೆಯನ್ನ ಕೂಡ ಕೊಡ್ತಾರೆ ಅಂತ ಹೇಳಿ ತಮ್ಮ ಅನುಭವವನ್ನ ಹಂಚ್ಕೊಂಡಿದ್ದಾರೆ. ಇದು ಕೇವಲ ರಾಜಾಜಿನಗರದ ಒಂದೇ ಬ್ರಾಂಚ್ ನಾವು ತೋರಿಸಿರುವಂಥದ್ದು. ಇದೇ ರೀತಿಯಾಗಿ ಒಟ್ಟು 5 ಬ್ರಾಂಚ್ ಇರುವಂಥದ್ದು ಬೆಂಗಳೂರಿನಲ್ಲಿ, ಜೊತೆಗೆ ಮೈಸೂರಿನಲ್ಲೂ ಕೂಡ ಇರುವಂತಹ ಬ್ರಾಂಚು. ಮುಂಬರುವಂತಹ ದಿನಗಳಲ್ಲಿ ಮತ್ತಷ್ಟು ಬ್ರಾಂಚ್ಗಳನ್ನ ಮಾಡುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಈಗ ಕೈ ಹಾಕಿರುವಂಥದ್ದು. ಓವರಾಲ್ ಆಗಿ TD ಇಂದ ಈವರೆಗೂ 25,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇಲ್ಲಿ ಒಂದು
ಸ್ಟಾಕ್ ಮಾರ್ಕೆಟು ಟ್ರೇಡಿಂಗ್ ಬಗ್ಗೆ ABCD ಗೊತ್ತಿಲ್ಲದೆ ಇದ್ರು ಕೂಡ ಎಲ್ಲವನ್ನ ಕೂಡ ಕಲಿತು ಇವಾಗ ಒಳ್ಳೆ ಪ್ರಾಫಿಟ್ ಅನ್ನ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಕೆಲವರು ನಂಬರ್ಸ್ ಅನ್ನ ಇವತ್ತು ನಾವು ಎಷ್ಟು ಅರ್ನ್ ಮಾಡಿದೀವಿ ಅನ್ನೋ ನಂಬರ್ಸ್ ಅನ್ನ ಕೂಡ ತೋರಿಸಿದ್ರು. ಇವೆಲ್ಲವನ್ನು ನೋಡಿದ್ಮೇಲೆ ನಿಮಗೂ ಕೂಡ ಸರ್ ಹೇಳಿದ್ದು ಪ್ರಾಕ್ಟಿಕಲ್ ಆಗಿ ಏನು ಅನ್ನೋದು ಇವತ್ತು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.